ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆ ಸಂಪುಟ ಸರ್ಕಸ್. ದೆಹಲಿಯಲ್ಲಿ ಎಂದೇ ಫೈನಲ್ ಆಗುತ್ತಾ ಈ ಒಂದು ಎರಡನೇ ಹಂತದ ಲಿಸ್ಟ್ ಅನ್ನುವಂತ ಪ್ರಶ್ನೆ. ಯಾರಿಗೆ ಸಚಿವರ ಪಟ್ಟ ಸಿಗುತ್ತೆ, ಯಾರಿಗೆ ಕೈ ತಪ್ಪಲಿದೆ ಅದೃಷ್ಟ. ಪಟ್ಟಿ ಫೈನಲ್ಗೆ ಇಂದು ಮ್ಯಾರಥಾನ್ ಮೀಟಿಂಗ್ ಇದೆ. ದೆಹಲಿಯಲ್ಲಿ ಸಿಎಂ ಮತ್ತು ಮಾಜಿ ಸಿಎಂ ಸಿದ್ದು ಸಭೆ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪುರ ಈಗಾಗಲೇ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿರುವಂಥದ್ದು. ಹಾಗಾಗಿ ಹಿಂದೆ ಎರಡನೇ ಹಂತದ ಪಟ್ಟಿ ಏನಾದರೂ ಫೈನಲ್ ಆಗಬಹುದಾ ಅನ್ನುವಂಥ ಚರ್ಚೆ ಈಗ ಆಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತದಲ್ಲೇ ಇದೆ ಈಗ ಸಂಪುಟ ಸರ್ಕಸ್. ಈಗಾಗಲೇ ಇಷ್ಟು ದಿನ ದೆಹಲಿ ಪ್ರವಾಸ ಮಾಡ್ತಾ ಇದ್ದಂತಹ ಒಂದಷ್ಟು ಶಾಸಕರು, ಅದರಲ್ಲೂ ಕೂಡ ಸಚಿವ ಆಕಾಂಕ್ಷಿಗಳು ನಾವೆಲ್ಲರೂ ಕೂಡ, ಹಾಗಾಗಿ ನಮಗೂ ಕೂಡ ಸಚಿವ ಸ್ಥಾನ ಎರಡನೇ ಒಂದು ಪಟ್ಟಿಯಲ್ಲಿ ಸಿಗಲೇಬೇಕು ಅಂತ ಹೇಳಿ ಬಹಳಷ್ಟು ಶಾಸಕರು ಲಾಬಿಯನ್ನು ನಡೆಸ್ತಾ ಇದ್ರು. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇರುವಂಥದ್ದು. ಅಲ್ಲಿ ಹೈಕಮಾಂಡ್ ಜೊತೆ ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಬಹುಶಃ ಇದೇ ಒಂದು ವಿಚಾರದಲ್ಲಿ ಏನಾದರೂ ಚರ್ಚೆ ಆಗುತ್ತಾ ಅಂತ ಈಗಾಗಲೇ ಒಂದು ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ದಾರಂತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು. ಇಬ್ಬರೂ ಕೂಡ ಒಂದೊಂದು ಪಟ್ಟಿಗಳನ್ನ ರೆಡಿ ಮಾಡಿಕೊಂಡು ಈಗಾಗಲೇ ದೆಹಲಿ ಅಂತ ಹೊರಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಹುಶಃ ಅಲ್ಲಿ ನಿರ್ಧಾರ ಆಗುತ್ತಾ, ಇಷ್ಟು ಬೇಗ ಎರಡನೇ ಹಂತದ ಪಟ್ಟಿ ಫೈನಲ್ ಆಗುತ್ತಾ ಅನ್ನುವಂಥ ಬಹಳಷ್ಟು ಕುತೂಹಲ ಇದೆ. ಕಾರಣ ಏನು ಅಂತಂದ್ರೆ ಬಹಳಷ್ಟು ಆಕಾಂಕ್ಷಿಗಳು ಇದ್ದಾರೆ. ಈಗ ಹೈಕಮಾಂಡ್ ಅಂಗಳದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಏಕಕಾಲಕ್ಕೆ 20 ಸ್ಥಾನ ಭರ್ತಿ ಲೆಕ್ಕಾಚಾರದಲ್ಲಿ ಸಿಎಂ ಡಿಕೆಶಿ ಅವರು ಇದ್ದಾರೆ. ಹೈಕಮಾಂಡ್ ಮುಂದೆ ಸಿಎಂ, ಮಾಜಿ ಸಿಎಂ ರಾಜಕೀಯ ದಾಳವನ್ನ ಉಳಿಸ್ತಾ ಇದ್ದಾರೆ. 20 ಸಚಿವ ಸ್ಥಾನಕ್ಕೆ 50 ಆಕಾಂಕ್ಷಿಗಳು ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿರುವಂತಹ ಸಿಎಂ ಇಂದು ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ. ಅದಾದ ನಂತರ ಇಂದು ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಡಿಕೆ ಚರ್ಚೆ ಮಾಡಿ ಅದಾದ ನಂತರ ಬಹುಶಃ ತೀರ್ಮಾನ ಆಗಬಹುದು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ 20 ಸ್ಥಾನಗಳು ಪೆಂಡಿಂಗ್ ಇರುವಂತದ್ದು. ಹಾಗಾಗಿ 20 ಸ್ಥಾನಗಳು ಪೆಂಡಿಂಗ್ ಇದ್ರೂ ಕೂಡ ಸಚಿವ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಇದೇ ವಿಚಾರವಾಗಿ ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆಯಂತೆ. ಈ ಮೀಟಿಂಗ್ ಅಲ್ಲಿ ಏನಾಗಬಹುದು, ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಯಾವೆಲ್ಲ ವಿಚಾರವಾಗಿ ಚರ್ಚೆ ಆಗ್ಬಹುದು ಅಂತ? ರೋಶಿನಿ, ಈಗಾಗಲೇ ಗ್ಯಾರಂಟಿ ಸರ್ಕಾರದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಮಾಡಬೇಕಾಗಿರ್ತಕ್ಕಂತಹ ಸವಾಲು ಕೂಡ ಈಗ ಎದುರಾಗಿದೆ. ಪ್ರಮುಖವಾಗಿ ಬಾಕಿ ಉಳಿದಿರುವಂತಹ 20 ಸಚಿವ ಸ್ಥಾನಗಳಿಗೆ ಯಾರಿಗೆಲ್ಲ ಅವಕಾಶ ಮಾಡಿಕೊಡಬೇಕು ಸಂಪುಟದಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿಗೂ ಕೂಡ ಒಂದು ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಇರುವಂತ ಕಡಿಮೆ ಸ್ಥಾನಗಳಿಗೆ ದೊಡ್ಡ ಪಟ್ಟಿ ಕೂಡ ಸಚಿವ ಆಕಾಂಕ್ಷಿಗಳು ಕೂಡ ಇರುವಂತದ್ದು. ಈಗಾಗಲೇ ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸಿರ್ತಕ್ಕಂಥದ್ದು. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಯಾವಾಗ ಸಿಎಂ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಸಹಜವಾಗಿ ಸಚಿವ ಆಕಾಂಕ್ಷಿಗಳು ಕೂಡ ಅವ್ರದೇ ಆಗಿರ್ತಕ್ಕಂಥ ಒಂದು ಲಾಬಿ ಮಾಡ್ಲಿಕ್ಕೆ ದೆಹಲಿಗೂ ಕೂಡ ಅವರು ಕೂಡ ಪ್ರಯಾಣ ಕೂಡ ಬೆಳೆಸಿರ್ತಕ್ಕಂಥದ್ದು. ಇವತ್ತು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ಕೂಡ ಒಂದು ಪ್ರಾಥಮಿಕ ಹಂತದ ಸಭೆ ಕೂಡ ಆಗುವಂತದ್ದು. ಆ ಸಭೆಯಲ್ಲಿ ಇವ್ರದೇ ಆಗಿರ್ತಕ್ಕಂಥ ಪಟ್ಟಿಯನ್ನ ಮುಂದಿಟ್ಕೊಂಡು ಒಂದಿಷ್ಟು ಚರ್ಚೆ ಕೂಡ ಮಾಡ್ಲಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ಅವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಈ ಒಂದು ಸಭೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಇದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪಟ್ಟಿ ಮತ್ತೆ ಡಿಕೆ ಶಿವಕುಮಾರ್ ಅವರ ಪಟ್ಟಿ ಮತ್ತೆ ಈಗ ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಕೂಡ ಕೆಲವು ಒಂದಿಷ್ಟು ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಆಪ್ತರ ಕುರಿತಂತೆ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಹೆಸರನ್ನ ಪ್ರಸ್ತಾಪ ಮಾಡಬಹುದು. ಅವೆಲ್ಲವನ್ನು ಕೂಡ ಚರ್ಚೆ ನಡೆಸಿ ಪ್ರಾಥಮಿಕವಾಗಿ ಒಂದಿಷ್ಟು ಲಿಸ್ಟ್ ಅನ್ನ ಫೈನಲ್ ಮಾಡಿ ಅದನ್ನ ರಾಹುಲ್ ಗಾಂಧಿ ಅವರ ಬಳಿ ತೆಗೆದುಕೊಂಡು ಅದನ್ನ ಒಂದು ಇನ್ನು 2-3 ದಿನಗಳಲ್ಲಿ ಕೂಡ ಅಧಿಕೃತವಾಗಿರ್ತಕ್ಕಂತಹ ಪೂರ್ಣ ಪ್ರಮಾಣದ ಸಂಪುಟದ ಒಂದು ಪಟ್ಟಿಯನ್ನು ಕೂಡ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈಗ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿಕೊಂಡಿದ್ದಾರೆ. ಜಾತಿವಾರು ಮತ್ತೆ ಪ್ರಾದೇಶಿಕವಾರು ಮತ್ತೆ ಕೆಲವೊಂದಿಷ್ಟು ಪಕ್ಷದ ಸಿದ್ಧಾಂತಗಳ ಅನ್ವಯ ಕೆಲವೊಂದಿಷ್ಟು ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವ್ರದೇ ಆಗಿರ್ತಕ್ಕಂತಹ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಅವುಗಳನ್ನ ಇವತ್ತಿನ ಒಂದು ಪ್ರಾಥಮಿಕ ಸಭೆ ಏನಾಗುತ್ತೆ ಆ ಸಭೆಯಲ್ಲಿ ಚರ್ಚೆ ನಡೆಸಿ ಅದಾದ ಬಳಿಕ ತೀರ್ಮಾನ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್.